10,000 ಜನ IAS IPS ಅಧಿಕಾರಿಗಳು ನಮ್ಮ ಸಂಸ್ಥೆಯಿಂದ ಇವತ್ತು ಹೊರಹೊಮ್ಮಿದ್ದಾರೆ. ಪ್ರತಿ ರಾಜ್ಯದಲ್ಲೂ ಆಲ್ಮೋಸ್ಟ್ ಪ್ರತಿ ಜಿಲ್ಲೆನಲ್ಲೂ ಕೂಡ ಇವತ್ತು IAS IPS ಅಧಿಕಾರಿಗಳು ಇದ್ದಾರೆ. ಪಕ್ಕದ ಮಂಡ್ಯ ಜಿಲ್ಲೆನಲ್ಲಿ ಜಿಲ್ಲಾ ಪಂಚಾಯತ್ CEO ನಂದಿನಿ KR ಅವರು ಕೂಡ ನನ್ನ ವಿದ್ಯಾರ್ಥಿನಿ. ಕರ್ನಾಟಕ ರಾಜ್ಯದಲ್ಲಿ ಸುಮಾರು 14 ಜಿಲ್ಲೆನಲ್ಲಿ ಈ ರೀತಿ IAS IPS ಅಧಿಕಾರಿಗಳಿದ್ದಾರೆ. ಇದು ಒಬ್ಬ ಕನ್ನಡಿಗ ಕಟ್ಟಿದಂತ ಸಂಸ್ಥೆ. ಮುಂಚೆ IAS ಮಾಡಬೇಕು ಅಂತಂದ್ರೆ ನೀವು ಡೆಲ್ಲಿಗೆ ಹೋಗ್ಬೇಕು. ಡೆಲ್ಲಿಗೆ ಹೋಗಿ ಸುಮಾರು 5 ರಿಂದ 10 ಲಕ್ಷ ಖರ್ಚು ಮಾಡಿ ಡೆಲ್ಲಿನಲ್ಲಿ ಹಿಂದಿ ಕಲಿತು ಅಥವಾ ಇಂಗ್ಲಿಷ್ ಕಲಿತು ಅನಿವಾರ್ಯವಾಗಿ ಇಷ್ಟ ಇಲ್ಲದೇ ಇದ್ರೂ ಕೂಡ ಅಲ್ಲಿ ಕನ್ನಡಿಗರು IAS ಕೋಚಿಂಗ್ ತಗೊಳ್ಳೋ ಪರಿಸ್ಥಿತಿ ಇತ್ತು. ಆದರೆ ಇವತ್ತು ನಮ್ಮ ಬೆಂಗಳೂರಿನಲ್ಲಿ ಹಾಗೆ ನಮ್ಮ ದಾವಣಗೆರೆನಲ್ಲೂ ಕೂಡ ಡೆಲ್ಲಿ ಹೋಗ್ದೇನೆ ಇವತ್ತು ಡೆಲ್ಲಿಯಿಂದ ಕರ್ನಾಟಕಕ್ಕೆ ಜನರು ಬಂದು ನಮ್ಮ ಹತ್ರ IAS ಕೋಚಿಂಗ್ ಮಾಡುವಂತ ಪರಿಸ್ಥಿತಿನ ನಾವು ನಿರ್ಮಾಣ ಮಾಡಿದ್ದೀವಿ. ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಬರ್ತಾ ಇದ್ದಾರೆ. ನಾವು ಮನಸ್ಸು ಮಾಡಬೇಕು. ಕನ್ನಡಿಗರು ಸಹೃದಯಿಗಳು ಹಾಗೂ ಹೃದಯ ವೈಶಾಲ್ಯತೆ ಇರೋರು ಅಂತಂದು ಎಲ್ಲ ಗೊತ್ತು. ಆದರೆ ನಾವು ಮಹತ್ವಾಕಾಂಕ್ಷಿಗಳಾಗಬೇಕು. ಅಂದರೆ ನಾವು ದೊಡ್ಡ ದೊಡ್ಡ ಕನಸು ಕಾಣಬೇಕು. ನಾವು ಕೂಡ ದೊಡ್ಡದನ್ನ ಸೃಷ್ಟಿ ಮಾಡ್ತೀವಿ, ದೊಡ್ಡದನ್ನ ಕಟ್ತೀವಿ, ದೊಡ್ಡ ಸಾಮ್ರಾಜ್ಯ ಕಟ್ಟುವಂಥ ಕೆಪಾಸಿಟಿ ಇರುವಂಥವ್ರು ಕನ್ನಡಿಗರು. ಆದರೆ ಇವತ್ತು ಬೇರೆ ರಾಜ್ಯದಿಂದ ಬಂದಂಥ ಶಿಕ್ಷಣ ಸಂಸ್ಥೆಗಳಿಗೆ, ಬೇರೆ ರಾಜ್ಯದಿಂದ ಬಂದಂಥ ದೊಡ್ಡ ಉದ್ಯಮಗಳಿಗೆ ನಾವೆಲ್ಲ ಎಲ್ಲೋ ಒಂದು ರೀತಿ ಮಾರ್ಕೊಂಡ್ಬಿಟ್ಟಿದ್ದೀವಿ ಅಂತಂದು ನಮ್ಮ ಸ್ವಾಭಿಮಾನನ ಮತ್ತೆ ಜಾಗೃತಿ ಮಾಡಿಕೊಂಡು ನಮ್ಮ ಶಕ್ತಿ ನಾವು ಅರ್ಥ ಮಾಡಿಕೊಂಡು ದೊಡ್ಡ ಕನಸು ಕಾಣಬೇಕು. ನಾವು ಮುಂದಿನ ದಿನಗಳಲ್ಲಿ ಕನ್ನಡಿಗರು ಪ್ರೈಮ್ ಮಿನಿಸ್ಟರ್ ಆಗಬೇಕು ಅಂತ ಕನಸು ಕಾಣಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ಡೆಲ್ಲಿನಲ್ಲಿ ಕನ್ನಡಿಗ IAS ಅಧಿಕಾರಿಗಳು ಇರಬೇಕು ಅಂತ ಕನಸು ಕಾಣಬೇಕು. ಇವತ್ತು ಮಿಷನ್ 100 ಅಂತ ನಮ್ಮ ಸಂಸ್ಥೆಯಿಂದ ಕರ್ನಾಟಕದಿಂದ 100 ಜನ IAS ಟಾಪರ್ಸ್ ಪ್ರತಿ ವರ್ಷ ಹೊರಹೊಮ್ಮಬೇಕು ಅಂತಂದು ನಾವು ಅದ್ರ ಪ್ರಯತ್ನ ಮಾಡ್ತಾ ಇದೀವಿ. ಮುಂಚೆ 5 ಜನ ಟಾಪರ್ಸ್ ಇದ್ರು ಕರ್ನಾಟಕದಿಂದ. ನಮ್ದು ಇನ್ಸೈಟ್ಸ್ IAS ಅಂತ ಆ ಸಂಸ್ಥೆ ಹುಟ್ಟಿದಾಗಿಂದ ಪ್ರತಿ ವರ್ಷ 40 ಜನ IAS IPS ಅಧಿಕಾರಿಗಳು ಇವತ್ತು ಕರ್ನಾಟಕದಿಂದ ಬರ್ತಾ ಇದ್ದಾರೆ. ಇನ್ನು ಮುಂದಿನ 5 ವರ್ಷದಲ್ಲಿ ಅದನ್ನ ಹೆಂಗಾದ್ರೂ ಮಾಡಿ 100ಕ್ಕೆ ತಲುಪಿಸ್ಬೇಕು ಅಂತಂದು. ಯಾಕೆ ಕನ್ನಡಿಗ IAS ಅಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ರೆ ಕರ್ನಾಟಕದ ಆಚೆ, ಅದರಲ್ಲೂ ಡೆಲ್ಲಿನಲ್ಲಿ ಕರ್ನಾಟಕದ ಕೆಲಸಗಳು ಸುಲಭ ಆಗ್ತವೆ ಅಂತ. ನಮಗೆ ಬೇಕಾದಂತ ನೀರು, ತೆರಿಗೆ ಪಾಲು, ನಮಗೆ ಬೇಕಾದಂತ ಅಭಿವೃದ್ಧಿಗಳು ನಮ್ಮವರೇ ಆದಂತ ಹೆಚ್ಚಿನ ಅಧಿಕಾರಿಗಳು ಇರೋದ್ರಿಂದ ಸಾಧ್ಯ ಆಗುತ್ತೆ. ಈಗ 100 ಜನ IAS ಅಧಿಕಾರಿಗಳು ಆಗ್ಬೇಕಂತಂದ್ರೆ ಇಲ್ಲಿ ಕೂತಿರೋ ಪೋಷಕರು, ಮಕ್ಕಳುಗಳು ನೀವು ದೊಡ್ಡ ಕನಸು ಕಾಣಬೇಕು. ನಾನು IAS ಅಧಿಕಾರಿ ಆಗ್ತೀನಿ ಅಂತಂದು, ನಮ್ಮ ಮಕ್ಕಳನ್ನು ಕೂಡ IAS ಅಧಿಕಾರಿಗಳು ಮಾಡ್ತೀವಿ ಅಂತಂದು. ಈಗ ಅದು ಸಾಧ್ಯ ಆಗ್ಬೇಕು ಅಂತಂದ್ರೆ ಬಹಳ ಗುಣಮಟ್ಟದ ಶಿಕ್ಷಣ ನಾವು ಕೊಡಿಸ್ಬೇಕು ಮಕ್ಕಳಿಗೆ. ಸೊ ಇವೆಲ್ಲ ಸಾಧ್ಯ ಮಾಡೋದ್ರಿಂದ ನಾವು ಕಂಡಂತ ದೊಡ್ಡ ಕನಸುಗಳು ಮುಂದೊಂದು ದಿನ ಈಡೇರ್ತವೆ. ಅದನ್ನ ಮಾಡಿಸೋದಕ್ಕಂತ ಸಂಸ್ಥೆಗಳು ಕೂಡ ಇವತ್ತು ನಮ್ಮ ಬೆಂಗಳೂರಿನಲ್ಲಿ ಇರೋದು. ಹಾಗೇನೆ ನಾನು ಆಗ್ಲೇ ಹೇಳಿದೆ ಮಹತ್ವಾಕಾಂಕ್ಷೆ ಅಂತಂದು. ಇದು ಸಾಲದು ಸಂಸ್ಥೆ ಕಟ್ಟಿದ್ದು ಅಂತಂದು ದಾವಣಗೆರೆಗೆ ಹೋಗಿ MP ಎಲೆಕ್ಷನ್ ಕೂಡ ಮಾಡಿದ್ವಿ ನಾವು. ಅಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತ್ಕೊಂಡು ಸುಮಾರು 43,000 ವೋಟ್ ತಗೊಂಡೆ ದಾವಣಗೆರೆಯಲ್ಲಿ MP ಎಲೆಕ್ಷನ್ ನಲ್ಲಿ, ಕಳೆದ ಲೋಕಸಭಾ ಚುನಾವಣೆಯಲ್ಲಿ. ಯಾಕೆ ಅಂತಂದ್ರೆ ಕನ್ನಡದ ಮೇಲೆ ಪ್ರೀತಿ ಇರುವಂತವರು, ಶಿಕ್ಷಣದ ಮೇಲೆ ಪ್ರೀತಿ ಇರುವಂತವರು ಹೆಚ್ಚಿನ ಸಂಖ್ಯೆಯಲ್ಲಿ ವಿಧಾನಸಭೆ ಪ್ರವೇಶ ಮಾಡಬೇಕು, ಹಾಗೇನೆ ಲೋಕಸಭೆ ಪ್ರವೇಶ ಮಾಡಬೇಕು ಅನ್ನೋದು ನಮ್ಮ ಆಕಾಂಕ್ಷೆ. ಇವತ್ತು ಕನ್ನಡ ನೆಲ ಜಲ, ಕನ್ನಡದ ಜನತೆ ಮೇಲೆ ಪ್ರೀತಿ ಇಲ್ಲದೆ ಇರುವಂತವ್ರು, ಯಾವುದೋ ದೊಡ್ಡ ರಾಜಕಾರಣಿ ಮಕ್ಕಳುಗಳು, ದೊಡ್ಡ ಬಿಸ್ನೆಸ್ ಮ್ಯಾನ್ ಮಕ್ಕಳುಗಳು, ಅವರು ಮಾತ್ರ ಇವತ್ತು ನಮ್ಮ MP MLAಗಳಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗ್ತಾ ಇದ್ದಾರೆ. ಅವ್ರದ್ದು ಒಂದೇ ಒಂದು ಹಿತಾಸಕ್ತಿ ಏನಪ್ಪ ಅಂದ್ರೆ ಅವ್ರ ಆಸ್ತಿ ಕಾಪಾಡ್ಕೊಳ್ಳುವಂಥದ್ದು. ಕನ್ನಡಿಗರಿಗೆ ಅಥವಾ ಕರ್ನಾಟಕಕ್ಕೆ ಏನಾದರೂ ಕೆಲಸ ಮಾಡಬೇಕು ಅನ್ನೋ ಒಂದು ತುಡಿತ ಅವರಲ್ಲಿ ಇರೋದಿಲ್ಲ. ನಮ್ಮ ವಿದ್ಯಾಸಂಸ್ಥೆ ಹೆಂಗ್ ಬೆಳೆಸ್ಕೋಬೇಕು, ನಮ್ಮ ಹಾಸ್ಪಿಟ್ಲ್ಗಳನ್ನ ಹೆಂಗ್ ಬೆಳೆಸ್ಕೋಬೇಕು, ನಮ್ಮ ಉದ್ಯಮಿಗಳನ್ನ ಹೆಂಗ್ ಬೆಳೆಸ್ಕೋಬೇಕು ಅನ್ನೋದು ಮಾತ್ರ ಅವರ ಒಂದು ದೊಡ್ಡ ಕಾಳಜಿಯಾಗಿರುತ್ತೆ. ಹಾಗಾಗಿ ನಾವು ಜಾಗೃತಗೊಂಡು ಮುಂದಿನ ದಿನಗಳಲ್ಲಿ